ಆದ್ರೆ ನನ್ನ ವಿನಂತಿ ಇಷ್ಟೇ, ನಮ್ಮ ಸಮಾಜ ಇವತ್ತು ಹಂಚು ಹೋಗ್ತಕ್ಕಂಥ ನಾಮದಾರಿ ಸಮಾಜವನ್ನ ನಿಮ್ಮ ನೇತೃತ್ವದಲ್ಲಿ ಒಗ್ಗೂಡಿಸಿ ಅದನ್ನ ಮತ್ತೆ ಮತ್ತೆ ಅತ್ಯಂತ ಉತ್ತಂಗೆ ತರುವಲ್ಲಿ ತಮ್ಮ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಬಗ್ಗೆ ತುಂಬಾ ವಿಶ್ವಾಸ ಇದೆ. ಯಾಕಂದ್ರೆ ಈ ಸಮಾಜವನ್ನ ಮುನ್ನಡೆಸಲಿಕ್ಕೆ ನಿಮ್ಮ ಪ್ರಯತ್ನ ಈಗಾಗಲೇ ಪಾದಸ್ಪರ್ಶ ಆಗಿದೆ. ಆ ಪ್ರಯತ್ನ, ನಿಮ್ಮ ಆಗಮನ ನಮ್ಗೆಲ್ಲೋ ಒಂದು ರೀತಿ ಹೆಚ್ಚಿನ ಬಲ ಕೊಡುವಂತ ಶಕ್ತಿ ಇರ್ತದೆ.
ओम मूर्धानं निर्वारदिं पृथिव्यामहेश्वानरमृताय जातमग्निम् अविवं सम्राजमतिथिं जनानाभासन्नाभात्रञ्जनयन् देवा स्वाहा ताज्ञयैनं नमः सप्तये अग्ने समिदः सप्तजिह्वा सप्तर्षयः सप्तधाम प्रियाणि सप्तहोत्राः सप्तधा स्वायजन्निदत्तयो नीरापण स्वाहा ओम पुनस्वा विद्यारुद्रामसवः समिद्धता पुनर्ब्रह्माणो सुनीलयज्ञैः हृदयत्वं समो वर्धयस्वदत्यास्वं तेजमानस्य कामः स्वाहा नमो अष्टभक्तेभ्यो देवे च पृथिवी मनो ये अन्तरिक्षे ये दिविषेभ्यः सर्पेभ्यो नमः स्वाहा ॐ ये दोरोचने दिवो ये वासूर्यस्य रश्मिनो तेषामग्नुसरत्नसङ्गेभ्यः सर्पेभ्यो नमः स्वाहा ॐ याय नमो या सुधानानाङ्गे वामनस्पते कुन्दनो देवावटेभ्यः सर्पेभ्यो नमः स्वाहा सर्वं वै पूर्णमस्ति सर्वमेवाप्नोति अतोऽयं वै यंत्रेणाग्ने स्वासाम्रा
ಶರಣಾಗತರೆ ರಾಮಾನುಜರ ದಿವ್ಯ ನಾಮವ ಪಾಡಿ ಉಜ್ಜೀವಿಸಲು ಬನ್ನಿ ಶರಣಾಗತರೆ ಭವಿಷ್ಯದಾಚಾರ್ಯರೆಂದು ಕರೆದರು ಶ್ರೀ ಷಠಕೋಪ ಮುನಿವರ್ಯರು ಇಳೆಯಾಳ್ವಾರ್ ಎಂಬ ದಿವ್ಯ ನಾಮ ಸೋದರ ಮಾವ ಶ್ರೀಶೈಲ ಪೂರ್ಣರು ಇದ್ದರು ಪಂಚ ಸಂಸ್ಕಾರ ಮಾಡಿ ರಾಮಾನುಜರೆಂಬ ದಾಸ್ಯ ನಾಮವಿತ್ತರು ಮಹಾಪೂರ್ಣರು ಕಾಷಾಯವಿತ್ತು ವರದರಾಜ ಯತಿರಾಜರೆಂದು
ಇದ್ದೇವೆ. ಭಟ್ಕಳವು ಶ್ರೀ ಕ್ಷೇತ್ರವೇ ಅಂದ್ರೆ ಸಂದೇಹವೇ ಬೇಡ. ಸ್ಕಾಂದ ಪುರಾಣದಲ್ಲಿ ಕರಾಟಂಚ ವಿರಾಟಂಚ ಮರಾಠಂ ಕೊಂಕಣಂ ತಥಾ ಹವ್ಯಗಂ ತೌಳವಂಚೈವ ಕೇರಳಂಚೇತಿ ಸಪ್ತಕಂ ಎಂಬುದಾಗಿ ಸಪ್ತ ಪರಶುರಾಮ ಕ್ಷೇತ್ರಗಳನ್ನು ಪುರಾಣದಲ್ಲಿಯೇ ಹೇಳಿದ್ದಾರೆ. ಈ ತೌಳವ ಕ್ಷೇತ್ರ ಎನ್ನುವುದು ಪರಶುರಾಮ ಕ್ಷೇತ್ರದಲ್ಲಿ ಈ ಭಟ್ಕಳದಿಂದ ಕೆಳಗಡೆಗೆ, ಅದಕ್ಕೆ ಮೇಲೆಲ್ಲವೂ ಮರಾಠ ದೇಶಕ್ಕೂ ಕರಾಟ ದೇಶಕ್ಕೂ ಸೇರಿದಂಥದ್ದು. ತೌಳವ ದೇಶವು ಇಲ್ಲಿಂದ ಪ್ರಾರಂಭವಾಗುತ್ತದೆ. ಅಂತಹ ತೌಳವ ದೇಶದಲ್ಲಿ ರಾಮಾನುಜಾಚಾರ್ಯರ ಪಾದಸ್ಪರ್ಶವನ್ನು ಹೊಂದಿದಂತಹ ಈ ಪ್ರದೇಶವು ಶ್ರೀ ಕ್ಷೇತ್ರವೇ ಹೌದು ಎನ್ನುವುದರಲ್ಲಿ ಯಾರೂ ಸಂದೇಹವನ್ನೇ ಇಟ್ಟುಕೊಳ್ಳಬೇಡಿ. ಇಲ್ಲಿರುವಂತಹ ಶ್ರೀ ರಾಮಾನುಜರ ಚರಣಾರವಿಂದಗಳನ್ನು ಆಶ್ರಯಿಸಿ ಯದುಗಿರಿ ಯತಿರಾಜ ಸ್ವಾಮಿಗಳವರ ಪಾದಾರವಿಂದದ ಜೊತೆ ಸಂಬಂಧವನ್ನು ಬೆಳೆಸಿಕೊಂಡಿರುವಂತಹ ಈ ನಾಯಕ ಎನ್ನುವಂತಹ ಇವರ ರಾಷ್ಟ್ರಭಕ್ತಿಯನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ. ಫ್ರೆಂಚರ ದಾಳಿಯಾದಾಗಲೂ ಬ್ರಿಟಿಷರ ದಾಳಿಯಾದಾಗಲೂ ಮೊಗವೀರರೆಲ್ಲರನ್ನೂ ಸೇರಿಸಿಕೊಂಡು ಈ ಕ್ಷೇತ್ರವನ್ನು ರಕ್ಷಿಸಿದವರೇ ಈ ನಾಯಕರು ಎಂಬುದಾಗಿ ಇತಿಹಾಸದಲ್ಲಿಯೇ ನಾವು ಕೇಳಿದ್ದೇವೆ. ರಾಮಾನುಜಾಚಾರ್ಯರು ಕೇವಲ ಕಾಶ್ಮೀರಕ್ಕೆ ಮಾತ್ರ ವಿಜಯ ಮಾಡಿಸಿದರು ಎಂದು ತಿಳಿಯಬೇಡಿ. ಪತ್ರ ಮಕರಿ ಮುದ್ರಾಂಬರಾಂ ಸಮುದ್ರಾಂಬರ ಎಂಬುದಾಗಿ ಅವರ ಪಾದಾರವಿಂದಗಳು ಭಾರತದಲ್ಲಿ ಎಲ್ಲಾ ಕಡೆಯಲ್ಲಿಯೂ ವ್ಯಾಪಿಸಿತ್ತು ಎಂಬುದಾಗಿ ಹೇಳಿದ್ದಾರೆ. ರಾಮಾನುಜಾಚಾರ್ಯರು ಪರಶುರಾಮನನ್ನು ಸಾಕ್ಷಾತ್ತಾಗಿ ಆರಾಧಿಸುತ್ತಿದ್ದರು ಎಂಬುದಾಗಿಯೂ ಉಲ್ಲೇಖವಿದೆ. ಆದುದರಿಂದ ರಾಮಾನುಜಾಚಾರ್ಯರಿಗೂ ಈ ಸಪ್ತ ಪರಶುರಾಮ ಕ್ಷೇತ್ರಕ್ಕೂ ಅದರಲ್ಲಿಯೂ ತೌಳವ ಕ್ಷೇತ್ರವಾದಂತಹ ಈ ಭಟ್ಕಳಕ್ಕೂ ಅತ್ಯಂತ ನಿಕಟವಾದ ಸಂಬಂಧವಿದೆ. ಇದು ಹೇಗಪ್ಪ ನಾವು ಸ್ಥಾಪಿಸಬಹುದು ಅಂದ್ರೆ ಅನಂತ ಪ್ರಥಮಂ ರೂಪಂ ಲಕ್ಷ್ಮಣಶ್ಚ ತತಃಪರಂ ಎಂಬುದಾಗಿ ರಾಮಾನುಜಾಚಾರ್ಯರ ಮೊದಲನೆಯ ಅವತಾರ ವೈಕುಂಠ ಲೋಕದಲ್ಲಿ ಆದಿಶೇಷ ಅವತಾರವಾಗಿರುತ್ತದೆ. ಆ ಸರ್ಪಣಕಟ್ಟೆಯಲ್ಲಿ ಪುನವೂ ಕೂಡ ರಾಮಾನುಜಾಚಾರ್ಯರ ಸಂಬಂಧವನ್ನು ಉಂಟು ಮಾಡಿ ಅದರಲ್ಲಿಯೂ ಕೂಡ ಈಗ ದಕ್ಷಿಣ ದೇಶದಲ್ಲಿ ಕರ್ನಾಟಕದಲ್ಲಿ ರಾಮಾನುಜರ ವಿಜಯಸ್ಥಾನವಾದಂತಹ ಮೇಲುಕೋಟೆಯಲ್ಲಿರುವಂತಹ ಆ ಜಗದ್ಗುರು ರಾಮಾನುಜಾಚಾರ್ಯರನ್ನು ಈ ಆದಿಶೇಷನೊಂದಿಗೆ ಈ ಭಟ್ಕಳದಲ್ಲಿ ಈ ತೌಳವ ಕ್ಷೇತ್ರದಲ್ಲಿ ನಾಯಕ ಸಂಸ್ಥಾನದವರೆಲ್ಲರೂ ಕೂಡಿ ಪುರಸ್ಕರಿಸಿ ಈ ಕ್ಷೇತ್ರವನ್ನು ಶ್ರೀ ಕ್ಷೇತ್ರವನ್ನಾಗಿ ಮಾಡಿರುವುದು ಕಲಿಯುಗದಲ್ಲಿಯೇ ಅತ್ಯಂತ ಸೋಜಿಗವಾದಂತಹ ವಿಷಯವಾಗಿದೆ. ಭಗವಂತನು ಎಲ್ಲರಿಗೂ ದುರ್ಲಭ ಇಲ್ಲ, ಭಗವಂತನು ಎಲ್ಲರಿಗೂ ಸುಲಭ. ಆದರೂ ಕೂಡ ಭಗವಂತನು ನಮಗೆ ಮಾಡುವಂತಹ ಅತ್ಯಂತವಾದಂತಹ ಕೃಪಾಪೂರ್ಣವಾದಂತಹ ಕೆಲಸ ಏನು ಅಂತಂದ್ರೆ ಆಚಾರ್ಯನನ್ನು ನಮಗೆ ಕೊಡಿಸಿಕೊಡುವುದು, ಗುರುಗಳನ್ನು ಕೊಡಿಸಿಕೊಡುವುದು ಯಾರಿಂದಲೂ ಸಾಧ್ಯವಿಲ್ಲ. ಭಗವಂತ ಸಂಕಲ್ಪ ಮಾಡಿದರೆ ಗುರುಗಳ ಪಾದಾರವಿಂದಗಳನ್ನು ಹೊಂದಬಹುದೇ ವಿನಃ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅದೇ ರೀತಿ ಭಗವಂತನ ಪಾದಗಳನ್ನು ನಾವುಗಳು ಹೊಂದಬೇಕೆಂದರೆ ಗುರುಗಳ ಪಾದವನ್ನು ಹೊಂದಿದ ಹೊರತು ಭಗವಂತನ ಪಾದವನ್ನು ಹೊಂದುವುದಕ್ಕಾಗುವುದೇ ಇಲ್ಲ. ಇವೆರಡೂ ಚಕ್ರದಲ್ಲಿರುವಂತಹ ಉತ್ತರ ಧ್ರುವ ದಕ್ಷಿಣ ಧ್ರುವದಂತೆ ಒಂದಕ್ಕೊಂದು ಸಂಬಂಧವಾಗಿದೆ. ಅಂತಹ ಭಗವದ್ಭಕ್ತರಾದಂತಹ ಈ ನಾಯಕರೆಲ್ಲರಿಗೂ ಈ ತೌಳವ ಕ್ಷೇತ್ರದಲ್ಲಿ ರಾಮಾನುಜಾಚಾರ್ಯರ ಪುನಃ ಆ ಪಾದಾರವಿಂದಗಳ ಸಂಬಂಧವನ್ನು ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯ ಮುಖಾಂತರ ಈ ಭಟ್ಕಳದಲ್ಲಿ ಈ ಸರ್ಪನಕಟ್ಟೆ ಕ್ಷೇತ್ರದಲ್ಲಿ ಉಂಟಾಗಿರುವುದಕ್ಕೆ ಜಯ ವಿಜಯೀ ಭವ ಎಂಬುದಾಗಿ ತಮ್ಮೆಲ್ಲರಿಗೂ ಸ್ವಾಮಿಗಳವರ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯ ಸ್ವಾಮಿಗಳ ಪಾದಾರವಿಂದಗಳ ಸಂಬಂಧವು ದೃಢವಾಗಿ ಅನವರತವೂ ಇರಬೇಕು ಎಂಬುದಾಗಿ ಪ್ರಾರ್ಥಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ. ಆಸರ್ಕೇರಿ ತಿರುಮಲ ವೆಂಕಟರಮಣ ಪಾದಾರವಿಂದಕ್ಕೆ ವಂದಿಸುತ್ತಾ ಆ ಭಗವಂತನನ್ನ ನಮಗೆ ಭಟ್ಕಳಕ್ಕೆ ಶ್ರೀ ರಾಮಾನುಜಾಚಾರ್ಯರು ನಮ್ಮ ಸಮಾಜಕ್ಕೆಂದೇ ಒಂದು ದೇವಸ್ಥಾನವನ್ನು ಕಟ್ಟಿ ಆ ವೆಂಕಟರಮಣನಲ್ಲಿ ಸ್ಥಾಪನೆ ಮಾಡಿದ್ದು. ಇದು ನಮ್ಮ ಹಿರಿಯರು ನಮಗೆ ಹೇಳಿದ್ದು. 800 ವರ್ಷಗಳ ಇತಿಹಾಸದಿಂದ ಮೊದಲು ರಾಮಾನುಜಾಚಾರ್ಯರ ಪಾದಸ್ಪರ್ಶವಾಗಿ ಶ್ರೀ ವೆಂಕಟರಮಣ ದೇವಸ್ಥಾನದ ನಿರ್ಮಾಣವಾಗಿ ಇಡೀ ನಮ್ಮ ಸಮಾಜದ ಸರ್ವಾಂಗೀಣ ಪ್ರಗತಿಯು ಆ ದೇವರ ಸನ್ನಿಧಾನದಲ್ಲಿ ಆಗಿದೆ ಅಂತ ನಮ್ಮ ಹಿರಿಯರು ಹೇಳಿದ ನುಡಿಗಳನ್ನು ನಾವು ಇವತ್ತಿಗೂ ಆಲಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಇವತ್ತು ನಮಗೆ ಮಹಾನಂದವಾಗ್ತದೆ. ಆ ಪರಂಪರೆಯ ರಾಮಾನುಜಾಚಾರ್ಯರ ಒಂದು ಶಕ್ತಿಪೀಠವಾದ ಅದರ ಗುರುಗಳು ಯತಿರಾಜ ಜಿಯವರು ನಮ್ಮಲ್ಲಿಗೆ ಬಂದು ಅವರ ಪಾದಸ್ಪರ್ಶ ಮಾಡಿದ್ದಾರೆಂದರೆ ನಮಗೆ ಇನ್ನು ಮುಂದೆ ಉಜ್ವಲವಾದ ಭವಿಷ್ಯ ಇದೆ ಎಂದರ್ಥ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ದೇವರನ್ನಾದರೂ ಕಾಣಲಿಕ್ಕೆ ಸಾಧ್ಯವಾಗದೇ ಇರ್ಬೋದು, ಆದ್ರೆ ಗುರುಗಳು ನಮಗೆ ಸಿಕ್ಕಿದ್ದಾರೆ ಅಂದ್ರೆ ಅದು ಅವರ ಗುರುತ್ವಕ್ಷದ ಲಕ್ಷಣ. ಅವರನ್ನು ನಮ್ಮನ್ನ ಹೇಗೆ ಎಳೆದುಕೊಂಡು ಹೋಗಿದ್ದಾರೆ, ನಮ್ಮನ್ನು ಹೇಗೆ ಅವರು ಆಕರ್ಷಿಸಿದ್ದಾರೆ, ಅದು ನಮಗೆ ಬಹಳ ಮಹತ್ವವಾದಂಥದ್ದು. ಅಂತಹ ಗುರುಗಳ ಪಾದಾರವಿಂದವು ನಮ್ಮ ಭೂಮಿಗೆ, ನಮ್ಮ ಭಟ್ಕಳಕ್ಕೆ ಬಂದಿದೆ. ನಮ್ಮ ದೇವಸ್ಥಾನ ಆಸರಿಕೇರಿ ವೆಂಕಟರಮಣ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ನಮಗೆ ದೇವರು ಕೊಟ್ಟವರೇ ಅವರು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಮ್ಮ ಎಲ್ಲ ಸಮಾಜದವರನ್ನ, ನಮ್ಮ ಆಡಳಿತ ಮಂಡಳಿಯವರನ್ನ ಅಲ್ಲಿಗೆ ಹೋಗಿ ನೀವು ಪ್ರಾಯಶ್ಚಿತ್ತ ಮಾಡಿ ಬರಬೇಕು ಅಂತ ಹೇಳಿ ನಮ್ಮ ಮಾಜಿ ಅಧ್ಯಕ್ಷರಾದ ಡಿ.ಬಿ. ನಾಯ್ಕ ಸರ್ ಅವರಿಗೆ ಆದೇಶದಂತೆ ನಾವೆಲ್ಲರೂ ಹೋಗಿ ಬಂದಿದ್ದೇವಲ್ಲ, ಎಲ್ಲರೂ ಹೋಗಿ ಬಂದು ನಾವು ಅಲ್ಲಿ ನಿಮ್ಮ ಸಂಬಂಧವನ್ನು ಚಿರಾಗತವಾಗಿ ನಾವು ಇಟ್ಕೊಳ್ತೇವೆ ಅಂತ ಹೇಳಿ ಮೇಲುಕೋಟೆಯ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬಂದಿದ್ದೇವೆ. ಆ ಪ್ರಾರ್ಥನೆಯ ಫಲ ಇವತ್ತು ಯತಿರಾಜ ಸ್ವಾಮಿಗಳನ್ನ ನಾವು ದರ್ಶನ ಮಾಡುವಂತಾಯ್ತು. ಅವರ ಆಶೀರ್ವಾದ, ಕೃಪಾ ಕಟಾಕ್ಷ, ಆ ವೆಂಕಟರಮಣ ದೇವರ ಆಶೀರ್ವಾದ ನಮಗೆ ಸದಾ ಇರ್ತದೆ ಅಂತ ಹೇಳಿ ಆ ಗುರುಗಳ ಪಾದಾರವಿಂದಕ್ಕೆ ನಾನು ನಮಸ್ಕರಿಸಿ ನನ್ನ 2 ನುಡಿಗಳಿಗೆ ನಾನು ಪೂರ್ಣ ವಿರಾಮ ನೀಡುತ್ತೇನೆ. ಮಾತಾಡಿದ್ರು ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ವಾಸುಕಿ ಸರ್ಪ ದೇವಸ್ಥಾನ ಯಾವ ಹಂತದಲ್ಲಿತ್ತು, ಇವತ್ತು ಯಾವ ರೀತಿ ಧರ್ಮಕ್ಷೇತ್ರಗಳನ್ನಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಏನೂ ಇಲ್ಲದೆ ಇರ್ತಕ್ಕಂಥ ಒಂದು ಪೀಠವನ್ನ ಇಷ್ಟು ಸುಂದರವಾಗಿ ಪ್ರತಿ ವರ್ಷ ಹಂತ ಹಂತವಾಗಿ ಇವತ್ತು ಒಂದು ಧರ್ಮಕ್ಷೇತ್ರವಾಗಿ ಏನು ಇಲ್ಲದೆ ಇವತ್ತು ಈ ದೇವಸ್ಥಾನವನ್ನ ಒಂದು ಅದ್ಭುತ ಅವಿಸ್ಮರಣೀಯ, ನಂಬಲಿಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥ ಸ್ಥಿತಿಗೆ ತಂದು ನಿಲ್ಲಿಸಿರ್ತಕ್ಕಂಥ ನಮ್ಮ ಹನುಮಂತ ಅವರು ತಂಡಕ್ಕೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇಂಥ ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಅದರಲ್ಲೂ ಬಹಳ ಸಂತೋಷ, ಹೃದಯ ತುಂಬತಕ್ಕಂಥದ್ದು ನಮ್ಮ ಗುರುಗಳ ಆಗಮನ. ಯಾಕಂದ್ರೆ ಇಂಥ ಒಂದು ಕ್ಷೇತ್ರಕ್ಕೆ ಪ್ರತಿ ಬಾರಿ ತಪ್ಪದೆ, ಅದರಲ್ಲೂ ವಿಶೇಷವಾಗಿ ಅವರ ಕ್ಷೇತ್ರಕ್ಕೆ ಹೋದಾಗ, ಮೇಲುಕೋಟೆ ಮಠಕ್ಕೆ ಹೋದಾಗ ಅವರು ನಮಗೆ ಕೊಡುವಂತ ಗೌರವ, ಅದು ನಮಗೆಲ್ಲ ನಮ್ಮ ಸಮಾಜಕ್ಕೆ ಕೊಡ್ತಕ್ಕಂಥ ಗೌರವ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಬರಮಾಡಿಕೊಂಡು ಅವ್ರು ಕೊಡುವಂತ ಗೌರವ ಎಲ್ಲೋ ಒಂದು ಹೃದಯ ತುಂಬಿದೆ. ನಮ್ಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಆ ಸಮಾಜವನ್ನ ಒಗ್ಗೂಡಿಸ್ಲಿಕ್ಕೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಬಹಳ ಸಂತೋಷ. ಅದರಲ್ಲೂ ಇಲ್ಲಿಯ ಯುವ ಪೀಳಿಗೆ ಪ್ರತಿ ವರ್ಷ ಎಲ್ಲರನ್ನ ಕರೆದು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿ ಊರಿನ ಎಲ್ಲಾ ಮಹಿಳೆಯರನ್ನ, ಪ್ರಮುಖರನ್ನ ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು ಬಹಳ ಸಂತೋಷ. ನಾನು ಗುರುಗಳ ಹತ್ರ ಒಂದು ವಿನಂತಿ, ವಿನಮ್ರವಾಗಿರ್ತಕ್ಕಂಥ ವಿನಂತಿ, ನಾವೆಲ್ಲ ವಸುದೈವ ಕುಟುಂಬಕಂ ಅಂತಕ್ಕಂಥ ನೀತಿಯಿಂದ ಬಂದಿರ್ತಕ್ಕಂಥವ್ರು. ನಾವು ಎಲ್ಲಾ ಸಮಾಜ, ಹಿಂದೂ ಸಮಾಜ ಮುಂದೆ ಬರಬೇಕು ಅಂತಕ್ಕಂಥ ಬಹಳ ಹಂಬಲದಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಆದ್ರೆ ನನ್ನ ವಿನಂತಿ ಇಷ್ಟೇ, ನಮ್ಮ ಸಮಾಜ ಇವತ್ತು ಹಂಚು ಹೋಗ್ತಕ್ಕಂಥ ನಾಮದಾರಿ ಸಮಾಜವನ್ನ ನಿಮ್ಮ ನೇತೃತ್ವದಲ್ಲಿ ಒಗ್ಗೂಡಿಸಿ ಅದನ್ನ ಮತ್ತೆ ಮತ್ತೆ ಅತ್ಯಂತ ಉತ್ತಂಗೆ ತರುವಲ್ಲಿ ತಮ್ಮ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ ಬಗ್ಗೆ ತುಂಬಾ ವಿಶ್ವಾಸ ಇದೆ. ಯಾಕಂದ್ರೆ ಈ ಸಮಾಜವನ್ನ ಮುನ್ನಡೆಸಲಿಕ್ಕೆ ನಿಮ್ಮ ಪ್ರಯತ್ನ ಈಗಾಗಲೇ ಪಾದಸ್ಪರ್ಶ ಆಗಿದೆ. ಆ ಪ್ರಯತ್ನ, ನಿಮ್ಮ ಆಗಮನ ನಮ್ಗೆಲ್ಲೋ ಒಂದ್ ರೀತಿ ಹೆಚ್ಚಿನ ಬಲ ಕೊಡುವಂತ ಶಕ್ತಿ ಇರ್ತದೆ. ಯಾಕಂದ್ರೆ ನಮ್ಮ ಸಮಾಜ ಸ್ವಾಭಿಮಾನಿಗಳು. ಆದ್ರೆ ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು, ಇವತ್ತು ಏನು ದೇವಸ್ಥಾನ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಇವತ್ತು ಅತ್ಯಂತ ಅದ್ಭುತವಾಗಿ ಇವತ್ತು ನಾನು 5 ಬಾರಿ ಒಬ್ಬ ಶಾಸಕನಾಗಿ ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದಂದ್ರೆ ಎಲ್ಲಾ ಸಮಾಜದ ಜೊತೆ ಅತಿ ಹೆಚ್ಚು ನಮ್ಮ ಸಮಾಜ ಸಹಕಾರದಿಂದಲೇ ನಾನು 5 ವರ್ಷ ಶಾಸಕನಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ನನಗೆ ಅಭಿಮಾನ ಇದೆ ಗುರುಗಳೇ. ನಿಮ್ಮ ಪ್ರಯತ್ನ, ನಿಮ್ಮ ಆಗಮನ ಎಲ್ಲೋ ಒಂದ್ ರೀತಿ ನಮಗ್ ಬಲ ತುಂಬುತ್ತದೆ. ಯಾಕಂದ್ರೆ ನಿಮ್ಮ ಶಕ್ತಿ, ಇಲ್ಲಿ ಕಾಣದ ಕೈಗಳು ನಮ್ಮ ಸಮಾಜವನ್ನ ಒಡಲಿಕ್ಕೆ ಕಾಣ್ತಾ ಇದ್ದಾರೆ. ನಮ್ಮ ಸಮಾಜವನ್ನ ಒಗ್ಗೂಡಿಸ್ಬೇಕು, ತಲೆಯನ್ನ ತಗೊಂಡು ಹೋಗ್ಬೇಕಂತಕ್ಕಂಥ ವ್ಯಕ್ತಿಗಳ ಇವತ್ತು ಸಮಾಜದ ವ್ಯಕ್ತಿಯನ್ನ ತುಳಿಯುವಂತ ಕೆಲಸ ಇವತ್ತು ನಡೀತಾ ಇದೆ. ಆ ಸಮಾಜವನ್ನ ಮುಂದೆ ಬರಬೇಕು. ಯಾಕೆ ಮುಂದೆ ಬರಬೇಕು? ನಮ್ಮ ಸಮಾಜದ ಜೊತೆ ಚಿಂತನ ಮಂಥನದಿಂದ ನಮ್ಮ ಸಮಾಜದಲ್ಲಾಗಿರ್ತಕ್ಕಂಥ ತಪ್ಪನ್ನ ತಿದ್ದಿ ಇವತ್ತು ಸಮಾಜವನ್ನ ಸರಿ ಮಾಡುವಂತ ಕೆಲಸ ಆಗ್ಬೇಕಾಗಿದೆ, ಅನಿವಾರ್ಯತೆ. ಇವತ್ತು ನಾನು ಇರ್ತೇನೆ ಇಲ್ಲ ಗೊತ್ತಿಲ್ಲ, ಯಾರು ಇರ್ತಾರೆ ಇಲ್ಲ ಗೊತ್ತಿಲ್ಲ. ನಮ್ಮ ಸಮಾಜ ಇವತ್ತು ಒಟ್ಟಾಗಿ ಒಗ್ಗಟ್ಟಾಗಿರ್ಬೇಕು ಅಂತಕ್ಕಂಥ ವಿನಂತಿಯನ್ನ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಗುರುಗಳೇ. ಯಾಕಂದ್ರೆ ಇವತ್ತು ನೀವು ಬಂದಿದ್ದೀರಿ,
ನಮಗೆ ಬಹಳ ಸಂತೋಷ. ಇವತ್ತು ಈ ವೇದಿಕೆ ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಯಾರು ನಾಯಕರಿದ್ದೇನೆ ನಿಮ್ ಜೊತೆ ವೇದಿಕೆಯನ್ನ ನಾವು ಹಂಚ್ಕೊಂಡಿದ್ವಿ. ಇವತ್ತು ನಮ್ಮ ಸಮಾಜದ ಪಿಲ್ಲರ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಸಮಾಜದ ವೇದಿಕೆ ಮೇಲಿದ್ದಾರೆ. ಅವರಿಗೂ ನಾನು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವರೆಲ್ಲ ಸಮಾಜದ ಸೇವೆ ಮಾಡಿ ಬಂದಿರ್ತಕ್ಕಂಥ ಇವತ್ತು ವೇದಿಕೆ ನೋಡಿದಾಗ ಹೃದಯ ತುಂಬಿತು, ಬಹಳ ಸಂತೋಷ ಆಯ್ತು. ನಾನು ಒಂದು ನೋವಿನಿಂದ ಹೇಳಿಕ್ ಬಯಸ್ತೇನೆ ಗುರುಗಳೇ, ಇವತ್ತು ತಮ್ಮ ಪೂರ್ಣಶಕ್ತಿ ಏನಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ, ನಂಗೆ ಗೊತ್ತಿದೆ. ಇವತ್ತು ತಿರುಪತಿ ಅಂತ ಕ್ಷೇತ್ರದಲ್ಲಿ ನಿಮ್ಮನ್ನ ಚಂಡೆ ಮೂಲಕ ಇವತ್ತು ಮುಖ್ಯ ದ್ವಾರದಲ್ಲಿ ಚಂಡೆ ಬಾರಿಸಿ ಇವತ್ತು ನಿಮ್ಮನ್ನ ಸ್ವಾಗತ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ, ನಾವೆಲ್ಲ ಅದನ್ನ ಕಲ್ತುಕೊಂಡಿದ್ದೇವೆ. ಆದ್ರೆ ಇವತ್ತು ನಮ್ಮ ಸಮಾಜದ ಪೀಠದಲ್ಲಿ ನಿಮ್ಮನ್ನ ಕರೀದೇ ಇರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಿಕೆ ಬಯಸ್ತೇನೆ ಗುರುಗಳೇ, ನನ್ನ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇದನ್ನೆಲ್ಲ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ನಾಯಕರು ಇದನ್ನ ಕರ್ಕೊಂಡು ಮಾಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇದನ್ನ ತಿದ್ದುವಂತ ಕೆಲಸ ಇವತ್ತು ಮುಖಂಡರಿದ್ದಾರೆ, ನಿಮ್ಮಿಂದ ಆಗ್ಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಿಮ್ ಜೊತೆಗಿದ್ದೇವೆ ಗುರುಗಳೇ. ಮುಂದೊಂದು ದಿವಸದಲ್ಲಿ ಈ ಸಮಾಜನ ಒಟ್ಟು ಮಾಡಿ ನಾವೆಲ್ಲರೂ ನಿಮ್ ಜೊತೆಗೆ ಇರ್ತೇವೆ ಅಂತಕ್ಕಂಥ ಮಾತೇಳಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಹನುಮಂತ ನಾಯ್ಕರವ್ರ ತಂಡಕ್ಕೆ ಮತ್ತೆ ಮತ್ತೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಈ ಒಂದು ಕ್ಷೇತ್ರವನ್ನ ಅತ್ಯಂತ ಅದ್ಭುತವಾಗಿ ಇವತ್ತು ಒಂದು ಧರ್ಮ ಕ್ಷೇತ್ರವನ್ನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸೇರ್ತದೆ ಅಂದ್ರೆ ಅದು ಸರ್ಪಂಘಟ್ಟ ಮತ್ತು ಅವ್ರಿಗೆ ಮುಖಂಡರಿಗೆ ಸೇರ್ತದೆ ಅಂತಕ್ಕಂಥ ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ಇವತ್ತು ಅನೇಕ ಹೆಚ್ಚಿನ ಭಕ್ತರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ದೇವಂ ಕಂಸ ಚಾಣೂರಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜ್ವರಮಶೀಷಮತ್. ಅತ್ಯಂತ ಪವಿತ್ರವಾದಂತಹ ಈ ಶ್ರೀ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರು ಇವತ್ತಿಲ್ಲಿ ಆಗಮಿಸಿ ಆ ವಾಸುಕಿ ಸರ್ಪನ ದರ್ಶನವನ್ನು ಮಾಡಿ ಕೃತಾರ್ಥರಾಗಿದ್ದಾರೆ, ಧನ್ಯರಾಗಿದ್ದಾರೆ. ಮನಸ್ಸು ತುಂಬಿ ಬರ್ತಾ ಇದೆ, ಹೃದಯ ತುಂಬಿ ಬರ್ತಾ ಇದೆ. ಇಡೀ ಭಾರತದ ಎಲ್ಲ ಕಡೆ ಸ್ವಾಮಿ ರಾಮಾನುಜರ ದಿವ್ಯ ಮಂಗಳ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಭಾರತ ಯಾತ್ರೆ ಮಾಡಿದೆ. ಕರ್ನಾಟಕದ ಮೂಲ ಮೂಲೆಗಳಲ್ಲಿ ಗ್ರಾಮಗಳಿಗೆಲ್ಲ ವಿಜಯ ಧ್ವಜವನ್ನ, ಸ್ವಾಮಿ ರಾಮಾನುಜರ ವಿಜಯ ಧ್ವಜವನ್ನ ಅಲ್ಲಲ್ಲಿ ಸ್ಥಾಪನೆ ಮಾಡಿದೆ. ಆದರೆ ಪ್ರತಿ ಬಾರಿ ಭಟ್ಕಳಕ್ಕೆ ಬರಬೇಕು ಅಂದ್ರೆ ಏನೋ ಒಂದು ಅನುಗ್ರಹದಿಂದ, ಸ್ವಾಮಿ ರಾಮಾನುಜರ ಪರಿಪೂರ್ಣ ಅನುಗ್ರಹದಿಂದ ಈ ಒಂದು ಸಮುದಾಯ ಸಮಾಜದಲ್ಲಿ ಎದ್ದು ನಿಲ್ಲಬೇಕು. ನಮ್ಮಲ್ಲಿರುವಂತಹ ಎಲ್ಲ ಭೇದ ಭಾವಗಳನ್ನೆಲ್ಲ ಮರೆತು ಇಡೀ ಸಮಾಜಕ್ಕೆ ಒಂದು ಆದರ್ಶ ಸಮುದಾಯ ಆಗಬೇಕು. ಇದು ನನ್ನ ಮಹದಾಸೆ. ಇದು ಅದಕ್ಕೋಸ್ಕರ ವರ್ಷಕ್ಕೆ ಒಮ್ಮೆ ಅಲ್ಲ, ಬೇಕಾದ್ರೆ 10 ಸಲ ಬೇಕಾದ್ರೂ ಬರ್ತೀನಿ. ಈ ಸಮುದಾಯವೆಲ್ಲ ಒಟ್ಟು ಸೇರಿ ನಮ್ಮಲ್ಲಿರುವಂತಹ ಭೇದ ಭಾವಗಳನ್ನೆಲ್ಲ ಮರೆತು ಈ ಶ್ರೀ ಕ್ಷೇತ್ರವನ್ನ, ಈ ವಾಸುಕಿ ಕ್ಷೇತ್ರವನ್ನ ಒಂದು ಅದ್ಭುತವಾದಂತಹ ಕ್ಷೇತ್ರವನ್ನಾಗಿ ಮಾಡುವಂತಹ ಸಂಕಲ್ಪವನ್ನ ಇಲ್ಲಿ ನೆರೆದಿರುವಂತಹ ಸಾವಿರಾರು ಭಕ್ತರು ಮಾಡಿದ್ರೆ ನಾ ಬಂದಿದ್ದಕ್ಕೆ ಸಾರ್ಥಕ ಆಗತ್ತೆ. ನಮ್ಮ ಹನುಮಂತ ನಾಯ್ಕ ಅವರು, ಅವರ ತಂಡದವರೆಲ್ಲ, ಅವರ ಪ್ರೀತಿ ನಮ್ಮನ್ನು ಯಾವಾಗಲೂ ಆನಂದ ತರುತ್ತೆ. ನಮ್ಮ ತಿರುನಕ್ಷತ್ರ ಮಹೋತ್ಸವಕ್ಕೆ ಇಲ್ಲಿಂದ 100 ಜನ ಬರ್ತಾರೆ. ಪಾಪ ಇಲ್ಲಿಂದ ಅಲ್ಲಿವರೆಗೆ ಬರ್ತಾರೆ, ಇಡೀ ದಿವಸ ನಮ್ಮ ಜೊತೆ ಇರ್ತಾರೆ. ನಾನು ತುಂಬಾ ಹೆಮ್ಮೆಯಿಂದ ಈ ಸಮಾಜದ ಬಗ್ಗೆ ಬೇರೆ ಕಡೆಗಳೆಲ್ಲ ಹೋದ್ರೆ ಮಾತಾಡ್ತೀನಿ. ಇವತ್ತು ನಮ್ಮ ಶ್ರೀಮಠದಿಂದ ಬಂದಿರುವಂತಹ ಮಾತೆಯರೆಲ್ಲರಿಗೂ ನಾನು ಹೇಳಿದ್ದೆ, ಪ್ರೀತಿ ಅಂದ್ರೆ ಅಲ್ಲಿ ನೀವು ನೋಡ್ಬೇಕು ಅಂತ, ಮುಗ್ಧತೆ ಅಂದ್ರೆ ಅಲ್ಲಿ ನೀವು ನೋಡ್ಬೇಕು ಅಂತ. ಅದಕ್ಕೋಸ್ಕರ ಅವರೆಲ್ಲ ಇವತ್ತು ಬಂದಿದ್ದಾರೆ. ಈ ಒಂದು ವಾತಾವರಣವೇ ಅದ್ಭುತವಾದಂತಹ ವಾತಾವರಣ. ನಮ್ಮ ಯದಿಗಿರಿ ಯತಿರಾಜ ಮಠದ ಶಾಖೆ ಇವತ್ತಿಲ್ಲಿ ಶುಭಾರಂಭಗೊಂಡಿದ್ದು ನಮ್ಮ ಇತಿಹಾಸದ, ನಮ್ಮ ಮಠದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಮಾತಿದು. ಕಾರಣ ಅಂದ್ರೆ ಇಡೀ ಭಾರತದ ಎಲ್ಲ ಕಡೆ ಇರಬಹುದು, ಆದರೆ ಕರ್ನಾಟಕದ ಕರಾವಳಿಯ ತೀರ
ಕೊನೆಯಲ್ಲಿರುವಂತಹ ಈ ಭಟ್ಕಲ್ ಗ್ರಾಮದಲ್ಲಿ ಇಲ್ಲಿ ನಮ್ಮ ಯದುಗಿರಿ ಯತಿರಾಜ ಮಠದ ಶಾಖೆ ಪ್ರಾರಂಭ ಆಗಿದ್ದು ನಮಗೆ ಅತ್ಯಂತ ಆನಂದ ಸಂತೋಷ ತಂದಿದೆ. ಈ ಎಲ್ಲ ಭಕ್ತರನ್ನು ನೋಡಿದಾಗ ಆನಂದ ಆಗುತ್ತೆ. ನಮ್ಮ ಹನುಮಂತ್ ಮತ್ತು ಅವರ ತಂಡದವರು ಹೇಳಿದ್ರು, ನೀವು 2 ದಿವಸ ಇಲ್ಲೇ ಇರಬೇಕು ಅಂತ. ನಾನು ಒಪ್ಕೊಂಡು 2 ದಿವಸ ಇಲ್ಲಿ ಇರ್ತೀನಿ. ಇವತ್ತು ನಾಳೆ ಇರ್ತೀನಿ, ನಾಡಿದ್ದು ಹೊರಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಕುಟೀರ, ಆ ಗುರುಭವನ, ಎಷ್ಟು ಶ್ರದ್ಧೆಯಿಂದ ಮಾಡಿದ್ದೀರಿ ನೀವೆಲ್ಲ. ಒಬ್ಬೊಬ್ಬ ಭಕ್ತರು ಅದಕ್ಕಾಗಿ ಅವರ ಕೊಡುಗೆ ದಾನವನ್ನು ನಾನು ಬಹಳ ಸಂತೋಷದಿಂದ ಇಲ್ಲಿ ಸ್ಮರಿಸ್ತಾ ಇದ್ದೀನಿ. ರಾತ್ರಿ ಆ ಕುಟೀರ ಪ್ರವೇಶ ಮಾಡಿದಾಗ, ಆ ಭವನವನ್ನು ಪ್ರವೇಶ ಮಾಡಿದಾಗ ಸ್ವಾಮಿ ರಾಮಾನುಜರ ಅನುಗ್ರಹ ಈ ಸಮುದಾಯಕ್ಕೆ ಸದಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿದೆ. ನಿನ್ನೆ ರಾತ್ರಿ 12 ಗಂಟೆ ಸಮಯದಲ್ಲಿ ಆ ಹಿಂದುಗಡೆಯ ಭಾಗದಲ್ಲಿ ನಮ್ಮ ಶ್ರೀಕಾರ್ಯ ಮತ್ತು ಭಕ್ತರು ಅಲ್ಲಿ ಏನೋ ಒಂದು ಚೂರು ಫಲಹಾರಕ್ಕೆ ಮಾಡ್ತಾ ಇದ್ದಾಗ ಮೇಲಿನಿಂದ ಆದಿಶೇಷ ಬಂದು ಅವರಿಗೆ ದರ್ಶನ ಕೊಟ್ಟಿದ್ದಾನೆ. ಇವತ್ತು ಬೆಳಗ್ಗೆಯೂ ಇಲ್ಲಿ ಆದಿಶೇಷನ ದರ್ಶನ ಆಗಿದೆ. ಅಂದ್ರೆ ಸ್ವಾಮಿ ರಾಮಾನುಜರ ಪರಿಪೂರ್ಣ ಅನುಗ್ರಹ ಈ ಕ್ಷೇತ್ರಕ್ಕೆ ಆಗಿದೆ ಅನ್ನೋದನ್ನ ನಾನು ವಿಶ್ವಾಸದಿಂದ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಸ್ವಾಮಿ ರಾಮಾನುಜರ ಆದಿಶೇಷನ ಅವತಾರ, ಕೃಷ್ಣನ ಅವತಾರ, ಬಲರಾಮನ ಅವತಾರ, ಲಕ್ಷ್ಮಣನ ಅವತಾರ, ಈ ಎಲ್ಲ ಅವತಾರಗಳ ಸಂಗಮ ಸ್ವಾಮಿ ರಾಮಾನುಜ. ಅಂತಹ ಸ್ವಾಮಿ ರಾಮಾನುಜರ ಆ ಸ್ಥಾಪನೆಯಾದಂತಹ ಶ್ರೀಮಠದ ಶಾಖೆ ಈ ಭಟ್ಕಲ್ದಲ್ಲಿ ಇವತ್ತು ಶುಭ ಸಮುದಾಯ ಆಗಿ ಎದ್ದು ನಿಲ್ಲುತ್ತೆ. ಇದರಿಂದ ಸಮಾಜಮುಖಿ ಅನೇಕ ಕೆಲಸಗಳೆಲ್ಲ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ನನಗೆ ಬಂದಿದೆ. ತುಂಬಾ ಮಾತಾಡೋದಿಲ್ಲ, ಯಾಕೆಂದ್ರೆ ಎಲ್ಲ ಪ್ರಸಾದಕ್ಕಾಗಿ ಕಾಯ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಇವತ್ತು ಉಪಸ್ಥಿತಿರುವಂತಹ ಎಲ್ಲ ಗಣ್ಯರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತಾ, ನಾವು ಈ ಭಟ್ಕಲ್ಗೆ ಬರಬೇಕು ಅಂದ್ರೆ ಏನೋ ಒಂದು ರೀತಿಯ ಉತ್ಸಾಹ, ಸಂತೋಷ, ಸಂಭ್ರಮ ನಮ್ಮಲ್ಲಿರುತ್ತೆ. ನಾನು ಎಲ್ಲ ಕಡೆ ಹೇಳ್ತೀನಿ, ನೀವು ಹೋಗಿ ಅಲ್ಲಿ ಗುರು ಭಕ್ತಿಯನ್ನ, ಗುರು ಪ್ರೀತಿಯನ್ನ ನೀವು ಭಟ್ಕಲ್ನಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ನನ್ನ ಮಾತು ಸುಳ್ಳು ಆಗಲಿಲ್ಲ. ಇವತ್ತು ಬೆಳಗ್ಗೆ ನಮ್ಮ ಭಕ್ತರೆಲ್ಲ ಹೇಳಿದ್ರು ಎಷ್ಟು ಅವರ ಪ್ರೀತಿ, ಎಷ್ಟು ಶ್ರದ್ಧೆ. ಒಂದು ವಸ್ತು ಕೇಳಿದ್ರೆ 10 ವಸ್ತು ಕೊಡ್ತಾರೆ. ಎಷ್ಟು ಸಮೃದ್ಧಿ ಇದೆ, ಎಷ್ಟು ತರಕಾರಿ, ದವಸ ಧಾನ್ಯಗಳು, ಹಾಲು, ಮೊಸರು, ತುಪ್ಪ. ಇವತ್ತು ನಮಗೆ ಎಂತಹ ಭಾಗ್ಯ ಸಿಕ್ತು. ಆ ವಾಸುಕಿಗೆ ಅಭಿಷೇಕ ಮಾಡುವಂತಹದ್ದು ನಮ್ಮ ಶ್ರೀ ಕ್ಷೇತ್ರ ಮೇಲುಕೋಟೆಯ ಕಲ್ಯಾಣಿ ತೀರದಲ್ಲಿ ಇದೇ ರೀತಿಯ ಆದಿಶೇಷನ ಸನ್ನಿಧಾನ ಇದೆ. ನಾವು ಬಹಳ ದಿವಸಗಳಿಂದ ಆಸೆ ಆ ಆದಿಶೇಷ ಸ್ವಾಮಿಗೆ ಅಭಿಷೇಕ ಮಾಡಬೇಕು ಅಂತ. ಪ್ರಾಯಶಃ ಆದಿಶೇಷನಿಗೆ ಅನ್ನಿಸ್ತು, ಇಲ್ಲಿ ಭಟ್ಕಲ್ನಲ್ಲಿ ಇರುವಂತಹ ಈ ಆದಿಶೇಷನಿಗೆ ನೀನು ಅಭಿಷೇಕ ಮಾಡು ಅಂತ ಹೇಳಿದ್ರು. ರಾಮಾನುಜರ ಪ್ರತಿನಿಧಿಯಾಗಿ ನಾವಲ್ಲಿಂದ ಇಲ್ಲಿಗೆ ಬಂದು ಸ್ವಾಮಿಗೆ ಅಭಿಷೇಕ ಮಾಡಿ ಈ ಒಂದು ಮಂಗಳಕರವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನನಗೆ ಅತ್ಯಂತ ಸಂತೋಷ ಆಗಿದೆ. ಈ ಎಲ್ಲ ಭಕ್ತರಿಗೂ ಸ್ವಾಮಿ ರಾಮಾನುಜರು ಚೈತನ್ಯವನ್ನು ಕೊಡ್ಲಿ. ಈ ಎಲ್ಲ ಗಣ್ಯರು ಹಿರಿಯರೆಲ್ಲರನ್ನ ನಾನು ಬೆಂಗಳೂರಿಗೆ ಆಮಂತ್ರಿಸ್ತಾ ಇದ್ದೀನಿ. ಒಂದು ದಿವಸ ನೀವೆಲ್ಲ ನಮ್ಮ ಮಠಕ್ಕೆ ಬರಬೇಕು. ಒಂದು ದಿವಸ ನಮ್ಮ ಜೊತೆ ನೀವು ಇರಬೇಕು. ಬೇರೆ ಬೇರೆ ಸಭೆಗಳನ್ನು ಮಾಡೋಣ, ವಿಚಾರ ವಿನಿಮಯವನ್ನು ಮಾಡೋಣ. ಈ ಪ್ರಾಂತ್ಯದಲ್ಲಿ ಇರುವಂತಹ ಈ ನಾಯಕ ಸಮುದಾಯದಲ್ಲಿರುವಂತಹ ಏನೇನು ಸಮಸ್ಯೆಗಳಿದೆ ಅದೆಲ್ಲ ಸ್ವಾಮಿ ರಾಮಾನುಜರಲ್ಲಿ ಅರ್ಪಣೆ ಮಾಡೋಣ. ಅವರು ನಮಗೆ ದಾರಿಯನ್ನು ತೋರಿಸ್ತಾರೆ, ಅವರು ದಿಕ್ಸೂಚಿಯಾಗಿ ನಿಲ್ತಾರೆ. ನನಗೆ ವಿಶ್ವಾಸ ಬಂದಿದೆ. ಇವತ್ತು ನಾನು 3-4 ಬಾರಿ ಇಲ್ಲಿಗೆ ಬಂದಿದ್ದೆ. ಇವತ್ತು ನಮ್ಮ ಸ್ವತಃ ಯತಿರಾಜ ಮಠದ ಶಾಖೆಯಲ್ಲಿ ಇರುವಂತಹ ಯೋಗವನ್ನ ಈ ಶ್ರೀ ಕ್ಷೇತ್ರ ನಮಗೆ ಕೊಟ್ಟಿದೆ. ನೀವೆಲ್ಲರನ್ನ ನಾನು ಆಮಂತ್ರಿಸ್ತಾ ಇದ್ದೀನಿ. ನಿಮಗೆ ಬಿಡುವಾದಾಗ ನೀವೆಲ್ಲ ಬಂದು ನಮ್ಮ ಶ್ರೀಮಠಕ್ಕೆ ಬನ್ನಿ. ಅಲ್ಲಿ ಕೂತು ಮಾತಾಡಿ ಈ ಕ್ಷೇತ್ರವನ್ನ ಅತ್ಯಂತ ಶ್ರೀಮಂತ ಕ್ಷೇತ್ರವಾಗಿ ಮಾಡೋದಕ್ಕೆ ನಮಗೆ ಶಕ್ತಿಯನ್ನ ಆದಿಶೇಷ ಹಾಗೂ ನಮ್ಮ ಆಚಾರ್ಯ ರಾಮಾನುಜರು ನೀಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಇಷ್ಟು ಪ್ರೀತಿ ವಿಶ್ವಾಸದಿಂದ ಈ ಕ್ಷೇತ್ರವನ್ನು ಬೆಳೆಸ್ತಾ ಇರೋ ಪ್ರತಿಯೊಬ್ಬ ಭಕ್ತರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳ್ತಾ, ನಮ್ಮ ನಾಯಕವರು ಹೇಳಿದ್ರು, ಎಷ್ಟು ಹೃದಯ ಸ್ಪರ್ಶಿಯಾದಂತಹ ಮಾತು. ಸ್ವಾಮಿ ರಾಮಾನುಜರ ಪಾದ ಸ್ಪರ್ಶ ಈ ನೆಲಕ್ಕಾಗಿದೆ. ಅದಕ್ಕೆ ನಮ್ಮನ್ನ ಇಲ್ಲಿಗೆ ಸ್ವಾಮಿ ರಾಮಾನುಜರು ಕಳಿಸಿದ್ರು. ನೀವೆಲ್ಲ ನಮ್ಮವರು,
ನಾನು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ಈ ನಾಯಕ ಸಮುದಾಯ ಎಲ್ಲ ನನಗೆ ಸೇರಿದ್ದು, ಯತಿರಾಜ ಮಠಕ್ಕೆ ಸೇರಿದ್ದು. ನಿಮ್ಮೆಲ್ಲರ ಶ್ರೇಯಸ್ಸನ್ನ ನಾನು ಭಗವದ್ ರಾಮಾನುಜರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೊಬ್ಬೊಬ್ಬರೂ ಆರೋಗ್ಯವಂತರಾಗಿ ನೆಮ್ಮದಿಯಿಂದ ಇರಬೇಕು ಅಂತ ನಾನು ಸ್ವಾಮಿ ರಾಮಾನುಜರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಪ್ರಾರ್ಥನೆಯನ್ನು ಸ್ವಾಮಿ ರಾಮಾನುಜರು ಖಂಡಿತ ನೆರವೇರಿಸ್ತಾರೆ ಅಂತ ಹೇಳ್ತಾ, ಈ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಮಂಗಳಕರವಾಗಿ ನೆರವೇರಿದೆ. ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತರಿಗೆ ಸ್ವಾಮಿ ರಾಮಾನುಜರ ಮತ್ತು ಆದಿಶೇಷನ ಪರಿಪೂರ್ಣ ಕೃಪಾನುಗ್ರಹ ಸದಾ ಇರಲಿ ಅಂತ ಹೇಳ್ತಾ, ನಾನು ಇವತ್ತು ಇರ್ತೀನಿ, ನಾಳೆನೂ ಇರ್ತೀನಿ, ನಾಡಿದ್ದು ಬೆಳಿಗ್ಗೆ ಇಲ್ಲಿಂದ ಹೊರಡ್ತೀನಿ. ಅದವರೆಗೆ ಯಾರು ಬೇಕೋ ಬರಬಹುದು. ನಾನು ಎಲ್ಲರನ್ನ ವೈಯಕ್ತಿಕವಾಗಿ ಮಾತಾಡಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಒಂದು ದೊಡ್ಡ ಸಮಾರಂಭವನ್ನು ಆಯೋಜನೆ ಮಾಡಿದಂತಹ ನಮ್ಮ ಹನುಮಂತ ನಾಯಕ್ ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ತುಂಬ ಚೊಕ್ಕವಾಗಿ ವ್ಯವಸ್ಥಿತವಾಗಿ ನಮ್ಮ ಭಕ್ತರೊಬ್ರು ಹೇಳ್ತಾ ಇದ್ರು, ರಾತ್ರಿ ಬಂದು ನೋಡಿದ್ರು, ಬೆಂಗಳೂರಿನಲ್ಲೇ ಇಂತಹ ಒಂದು ಸುಸಜ್ಜಿತವಾದಂತಹ ಸಭಾಭವನ ಇಷ್ಟು ವೈಭವದಿಂದ ಸಂಜೆ ರಾತ್ರಿ ಬಂದರೆ ಎಷ್ಟು ವೈಭವ ಇತ್ತು. ಅಂತಹ ಒಂದು ವೈಭವದ ವಾತಾವರಣವನ್ನ ಸೃಷ್ಟಿ ಮಾಡಿದಂತಹ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ, ಈ ವಾಕ್ಪುಷ್ಪವನ್ನ ಸ್ವಾಮಿ ರಾಮಾನುಜರ ಶ್ರೀ ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮ. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.